ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 19, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ಮತ್ತು ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ 9 ವರ್ಷಗಳ ನಂತರ ಸಾಂಪ್ರದಾಯಿಕವಾಗಿ ಎಮ್ಮೆ ಕಾಳಗ ಮೊಹಜುಜ್ ಅಂತ ಹೇಳ್ತೀವಿ, ಇದನ್ನು ಯಾವ ರಾಜ್ಯದಲ್ಲಿ ಮತ್ತೆ ಆಯೋಜಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಅಸ್ಸಾಂ ರಾಜ್ಯದಲ್ಲಿ. ನೋಡಿ, ಅಸ್ಸಾಂ ರಾಜ್ಯದಲ್ಲಿ ಈ ಹಿಂದೆ ಎಮ್ಮೆ ಕಾಳಗವಾಗಿರ್ತಕ್ಕಂಥ ಮೊಹಜುಜನ್ನು ಆಚರಣೆ ಮಾಡ್ತಾಯಿದ್ರು. ಅದನ್ನು ಸುಪ್ರೀಂ ಕೋರ್ಟ್ನಿಂದ ನಿಷೇಧಿಸಲಾಗಿತ್ತು. ಮತ್ತೆ ಅದಕ್ಕೆ ಅನುಮತಿ ನೀಡಲಾಗಿದೆ. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ, ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೋಡಿ, ಅಸ್ಸಾಂ ಇದೊಂದು ಟ್ರೆಡಿಷನಲ್ ಬುಫ್ಯಾಲೋ ಫೈಟ್ ಆಗಿದೆ. ಮೊಹಜುಜ್ ಎಂಬುದು ಆರ್ಗನೈಸ್ಡ್ ಆಫ್ಟರ್ 9 ಇಯರ್ಸ್, 9 ವರ್ಷಗಳ ನಂತರ ಮತ್ತೆ ಇದನ್ನು ಆಯೋಜನೆ ಮಾಡಲಾಗಿದೆ. ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, 9 ವರ್ಷಗಳ ನಂತರ ಸಾಂಪ್ರದಾಯಿಕ ಎಮ್ಮೆ ಕಾಳಗ ಮೊಹಜುಜ್ ಆಯೋಜಿಸಲಾಗಿದೆ. ಅಸ್ಸಾಂ ಕ್ಯಾಬಿನೆಟ್ ಮಾಘ್ ಬಿಹು ಹಬ್ಬದ ಸಮಯದಲ್ಲಿ ಎಮ್ಮೆ ಮತ್ತು ಗೂಳಿ ಕಾಳಗಗಳನ್ನು ಪುನರುಜ್ಜೀವನಗೊಳಿಸಲು ಸಾಂಸ್ಕೃತಿಕ ಆಚರಣೆಗೆ ಅನುಮೋದನೆ ನೀಡಿತು. 2014ರಲ್ಲಿ ಸುಪ್ರೀಂ ಕೋರ್ಟ್ ನಿಷೇಧವು ಸಾಂಪ್ರದಾಯಿಕ ಎಮ್ಮೆ ಕಾಳಗವನ್ನು ನಿಷೇಧಿಸಲು ಕಾರಣವಾಗಿತ್ತು. ಸುಮಾರು 200 ವರ್ಷಗಳ ಹಿಂದೆ 30ನೇ ಅಹೋಮ್ ರಾಜ ಸ್ವರ್ಗದೇವ್ ರುದ್ರ ಸಿಂಹರಿಂದ ಮೊಹಜುಜನ್ನು ಅಸ್ಸಾಮಿ ಸಂಸ್ಕೃತಿಗೆ ಪರಿಚಯಿಸಲಾಯಿತು. ಇದು ಸಂಪೂರ್ಣ ಇದರ ಬಗ್ಗೆ ಇತಿಹಾಸವಾಗಿದೆ. ಇದು ಕೂಡ ಇಂಪಾರ್ಟೆಂಟು, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಜನವರಿ 2024ರಲ್ಲಿ ಕೆಳಗಿನ ಯಾವ PSU ಅಂದರೆ ಸಾರ್ವಜನಿಕ ವಲಯದ ಉದ್ಯಮ, ಯಾವ ಸಾರ್ವಜನಿಕ ವಲಯದ ಉದ್ಯಮ ದೇಶದ ಅತ್ಯಂತ ಮೌಲ್ಯಯುತವಾದ ಸಾರ್ವಜನಿಕ ವಲಯದ ಉದ್ಯಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, ಭಾರತೀಯ ಜೀವ ವಿಮಾ ನಿಗಮ, LIC. ನೋಡಿ, ಈ ಒಂದು ಮಾಹಿತಿಯನ್ನು ಮಿಂಟ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. LIC ಓವರ್ಟೇಕ್ಸ್ SBI ಟು ಬಿಕಮ್ ದ ಮೋಸ್ಟ್ ವ್ಯಾಲ್ಯುಯಬಲ್ PSU. ನೋಡಿ, ಮೋಸ್ಟ್ ವ್ಯಾಲ್ಯುಯಬಲ್ PSU ಆಗಿ ಇದೀಗ SBIಯನ್ನು LIC ಹಿಂದೆ ಮಾಡಿದೆ, ಅಂದರೆ ಹಿಂದಿಕ್ಕಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಿ. ಜನವರಿ 17, 2024ರಂದು ಷೇರುಗಳ ಏರಿಕೆಯ ನಂತರ LIC ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿದೆ. ಈ ಕಾರಣದಿಂದಾಗಿ ಭಾರತೀಯ ಜೀವ ವಿಮಾ ನಿಗಮದ ಮಾರುಕಟ್ಟೆ ಬಂಡವಾಳೀಕರಣವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗಿಂತ ಹೆಚ್ಚಾಗಿದೆ. ಹಾಗಾದರೆ LICಯ ಬಗ್ಗೆ ನಾವು ನೋಡೋದಾದರೆ, ಭಾರತೀಯ ಸಂಸತ್ತಿನಲ್ಲಿ ಲೈಫ್ ಇನ್ಶೂರೆನ್ಸ್ ಆಫ್ ಇಂಡಿಯಾ ಆ್ಯಕ್ಟನ್ನು ಅಂಗೀಕರಿಸುವ ಮೂಲಕ 1956ರಲ್ಲಿ LICಯನ್ನು ಸ್ಥಾಪಿಸಲಾಯಿತು. ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಪ್ರಸ್ತುತ ಚೇರ್ಮನ್ DK ಮಲ್ಹೋತ್ರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಯಾವ ರಾಜ್ಯ ಸರ್ಕಾರವು ಮಹತಾರಿ ವಂದನಾ ಯೋಜನೆ 2024 ಪ್ರಾರಂಭಿಸಿದೆ? ನೋಡಿ, ಮಹತಾರಿ ವಂದನಾ ಯೋಜನೆ ಸರಿಯಾದಂಥ ಉತ್ತರ ಛತ್ತೀಸ್ಗಢ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನಾವು ಡೀಟೇಲ್ಸನ್ನು ನೋಡೋಣ. ನೋಡಿ, ಇಲ್ಲಿ ಗಮನಿಸಿ ನೀವು. ಛತ್ತೀಸ್ಗಢ ರಾಜ್ಯವು ಮಹತಾರಿ ವಂದನಾ ಯೋಜನೆ 2024 ಪ್ರಾರಂಭಿಸಿದೆ. ಹಾಗಾದರೆ ಏನಿದು ಯೋಜನೆ? ನೋಡಿ, ಯೋಜನೆಯಡಿ ಮಹಿಳೆಯರಿಗೆ ಮಾಸಿಕವಾಗಿ 1,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಸ್ವಾವಲಂಬನೆ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸಲು ಇದಕ್ಕಾಗಿ 12,000 ಕೋಟಿ ರೂಪಾಯಿ ವಾರ್ಷಿಕ ನೆರವಿನ ಮೂಲಕ ಸಬಲೀಕರಣ ಮಾಡ್ತಕ್ಕಂಥ ಗುರಿಯನ್ನು ಹಾಕಿಕೊಂಡು ಇದನ್ನು ಜಾರಿಗೆ ತಂದಿದೆ. ಇದು ಕುಟುಂಬದ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರುವ 23ರಿಂದ 60 ವರ್ಷ ವಯಸ್ಸಿನ ನಿವಾಸಿ ವಿವಾಹಿತ ಮಹಿಳೆಯರು ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಇಂಥ ಅರ್ಹರಾಗಿರತಕ್ಕಂಥ ಮಹಿಳೆಯರು ತಿಂಗಳಿಗೆ 1,000 ರೂಪಾಯಿ ಸಹಾಯಧನವನ್ನು ಪಡೆಯಲಿದ್ದಾರೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಬ್ರಾಂಡ್ ಫೈನಾನ್ಸ್ ಬಿಡುಗಡೆ ಮಾಡಿರುವ
ಗ್ಲೋಬಲ್ 500 2024ನಲ್ಲಿ ಅತ್ಯಂತ ಬಲಿಷ್ಠ ಭಾರತೀಯ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾವ ಕಂಪನಿ ಪಾತ್ರವಾಗಿದೆ? ನೋಡಿ, ಅತ್ಯಂತ ಬಲಿಷ್ಠ ಬ್ರ್ಯಾಂಡ್ ಸರಿಯಾದಂಥ ಉತ್ತರ ಜಿಯೋ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗ್ಲೋಬಲ್ 500 2024 ಎಂಬತಕ್ಕಂಥ ವರದಿ ಇದನ್ನು ಬ್ರ್ಯಾಂಡ್ ಫೈನಾನ್ಸ್ ಬಿಡುಗಡೆ ಮಾಡಿದೆ. ಇದರ ಮೂಲಕ ಜಿಯೋ ಅಗ್ರಸ್ಥಾನ ಪಡೆದುಕೊಂಡಿದೆ. ನೋಡಿ, ಜಿಯೋ ರಿಮೈನ್ಸ್ ಇಂಡಿಯಾಸ್ ಸ್ಟ್ರಾಂಗೆಸ್ಟ್ ಬ್ರ್ಯಾಂಡ್ ಫಾರ್ 2024. ಸೊ ಬ್ರ್ಯಾಂಡ್ ಫೈನಾನ್ಸ್ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಬ್ರ್ಯಾಂಡ್ ಫೈನಾನ್ಸ್ ಪ್ರಕಟಿಸಿದ ಇತ್ತೀಚಿನ ವರದಿ ಗ್ಲೋಬಲ್ 500. ಈ ಒಂದು ವರದಿಯ ಪ್ರಕಾರ ಜಿಯೋ ಬಲಿಷ್ಠ ಭಾರತೀಯ ಬ್ರ್ಯಾಂಡ್ ಆಗಿ ಉಳಿದಿದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ LIC ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವೆರಡನ್ನ ಬಿಟ್ಟು ಜಿಯೋ ಇದೀಗ ಪ್ರಬಲ ಬ್ರ್ಯಾಂಡ್ ಆಗಿದೆ. ಓಕೆ, ಸೊ ಬ್ರ್ಯಾಂಡ್ ಫೈನಾನ್ಸ್ನ 2023ರ ಶ್ರೇಯಾಂಕದಲ್ಲಿ ಭಾರತದ ಪ್ರಬಲ ಬ್ರ್ಯಾಂಡ್ಗಳಲ್ಲಿ ಜಿಯೋ ಇದೀಗ ಅಗ್ರಸ್ಥಾನ ಪಡೆದುಕೊಂಡಿದೆ. ವಿಶ್ವದ ಪ್ರಬಲ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಜಿಯೋ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅಂದರೆ ನೋಡಿ, 2024ರ ಶ್ರೇಯಾಂಕದಲ್ಲಿ ಜಿಯೋ ವಿಶ್ವದ ಪ್ರಬಲ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ 17ನೇ ಸ್ಥಾನ ಪಡೆದುಕೊಂಡಿದೆ. ಜಿಯೋ ಕಂಪನಿಯ ಬ್ರ್ಯಾಂಡ್ ಸಾಮರ್ಥ್ಯ ಸೂಚ್ಯಂಕ 88.9 ಆಗಿದೆ. ವಿ ಚಾಟ್ ಇಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ನೋಡಿ, ವಿ ಚಾಟ್ ನಂತರ ಸ್ಥಾನದಲ್ಲಿ ಯೂಟ್ಯೂಬ್ ಇದ್ದರೆ, ತದನಂತರ ಸ್ಥಾನದಲ್ಲಿ ಗೂಗಲ್, ತದನಂತರ ಸ್ಥಾನದಲ್ಲಿ ಡಿಲಿಯಟ್ ಇದೆ. ನಂತರ ಕೋಕೋ ಕೋಲಾ ಮತ್ತು ನೆಟ್ಫ್ಲಿಕ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿವೆ. ಅಂದರೆ ವಿಶ್ವ ಮಟ್ಟದಲ್ಲಿ ಬಂದರೆ ಜಿಯೋ 17ನೇ ಸ್ಥಾನದಲ್ಲಿದೆ. ವಿಶ್ವ ಮಟ್ಟದಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು ವಿ ಚಾಟ್ ಕಂಪನಿ. 2ನೇ ಸ್ಥಾನ ಯೂಟ್ಯೂಬ್, 3 ಗೂಗಲ್, 4 ಡಿಲಿಯಟ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಗ್ಲೋಬಲ್ 500 2024ರಲ್ಲಿ ಇತರೆ ಭಾರತೀಯ ಬ್ರ್ಯಾಂಡ್ಗಳ ಬಗ್ಗೆ ನೋಡೋದಾದರೆ ನೋಡಿ, ಇಲ್ಲಿ 23ನೇ ಸ್ಥಾನದಲ್ಲಿ ಜೀವ ವಿಮಾ ನಿಗಮವು ಸ್ಥಾನವನ್ನು ಪಡೆದುಕೊಂಡಿದೆ. ನಂತರ 24ನೇ ಸ್ಥಾನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಟಾಪ್ 25 ಸ್ಥಾನಗಳಲ್ಲಿ ಭಾರತೀಯ 3 ಕಂಪನಿಗಳು ಇಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ನಾವು ವಿಶ್ವದ 25 ಪ್ರಬಲ ಬ್ರ್ಯಾಂಡ್ಗಳ ಬಗ್ಗೆ ನಾವು ನೋಡೋದಾದರೆ ಇದರಲ್ಲಿ ನೀವಿಲ್ಲಿ ಗಮನಿಸಬಹುದು, ನಾನು ಟಾಪ್ ಇರ್ತಕ್ಕಂಥವನ್ನು ತಂದಿದ್ದೀನಿ. ಓಕೆ, ಸೊ ಯಾವ್ಯಾವ ಇದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಮುಖ್ಯವಾಗಿ ನಮ್ಮ ಜಿಯೋ 17ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಲ್ಲಿ ಅಗ್ರಸ್ಥಾನದಲ್ಲಿದೆ, ವಿಶ್ವದಲ್ಲಿ 17ನೇ ಸ್ಥಾನ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯವು 9ನೇ ಆವೃತ್ತಿಯ ಪಕ್ಕೆ ಪಾಗ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸಿತು? ನೋಡಿ, ಪಕ್ಕೆ ಪಾಗ ಹಾರ್ನ್ಬಿಲ್ ಉತ್ಸವ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಅರುಣಾಚಲ ಪ್ರದೇಶ. ನೋಡಿ, ಪಕ್ಕೆ ಪಗ ಹಾರ್ನ್ಬಿಲ್ ಅಂತ ಹೇಳ್ತೀವಿ. ಪಕ್ಕೆ ಪಗ ಎಂಬತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ತಾರೆ. ಇದು ಮುಖ್ಯವಾಗಿ ಓನ್ಲಿ ಹಾರ್ನ್ಬಿಲ್ ಅಂತ ಬಂದರೆ ಅದು ನಾಗಾಲ್ಯಾಂಡ್ ಅಂತ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೂಡ ಕೊಡ್ತೀನಿ, ಏನಿದೆ ಮಾಹಿತಿ. ನೋಡಿ, ಅರುಣಾಚಲ ಪ್ರದೇಶ ಪಕ್ಕೆ ಪಗ ಹಾರ್ನ್ಬಿಲ್ ಫೆಸ್ಟಿವಲ್ ಗೆಟ್ಸ್ ಅಂಡರ್ ವೇ. ಅಂದರೆ ಸೊ 9th ಎಡಿಷನ್ ಆಫ್ ಪಕ್ಕೆ ಪಗ ಹಾರ್ನ್ಬಿಲ್ ಫೆಸ್ಟಿವಲ್ ಥರ್ಸ್ಡೇ ಆರಂಭವಾಗಿರ್ತಕ್ಕಂಥದ್ದು. ನಾವೀಗ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ವರ್ಷ ಅರುಣಾಚಲ ಪ್ರದೇಶದಲ್ಲಿ 3 ದಿನಗಳ ಪಕ್ಕೆ ಪಗ ಹಾರ್ನ್ಬಿಲ್ ಫೆಸ್ಟಿವಲ್ ಆಚರಿಸಲಾಗುತ್ತದೆ. 2024ನೇ ಸಾಲಿನ ಉತ್ಸವ 9ನೇ ಆವೃತ್ತಿ. ಹಬ್ಬವು ವನ್ಯಜೀವಿ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಹಾರ್ನ್ಬಿಲ್ಗಳಿಗೆ ವಿಶೇಷ ಒತ್ತು ನೀಡುತ್ತದೆ. ಹಾರ್ನ್ಬಿಲ್ ಎಂಬುದು ವಿಶಿಷ್ಟವಾಗಿರತಕ್ಕಂಥ ಪಕ್ಷಿಯಾಗಿದೆ. ಹಾರ್ನ್ಬಿಲ್ ಎಂಬುದು ಒಂದು ವಿಶಿಷ್ಟವಾದ ಪಕ್ಷಿ. ಇದು 4 ವಿವಿಧ ಪಕ್ಷಿ ಜಾತಿಯನ್ನು ಹೊಂದಿದೆ. ಅವುಗಳಲ್ಲಿ ವೈಫ್ಟ್ ಎಂಬತಕ್ಕಂಥದ್ದು, ನೋಡಿ ವೈಫ್ಟ್ ಎಂಬತಕ್ಕಂಥದ್ದು ಗ್ರೇಟ್ ಇಂಡಿಯನ್ ಮತ್ತು ಎಂಡೇಂಜರ್ಡ್ ಲಿಸ್ಟಲ್ಲಿರ್ತಕ್ಕಂಥ ರೂಪೋಸ್ ನೆಕ್ಸ್ ಅಂತ ಹೇಳ್ತೀವಿ. ನೋಡಿ, ರೂಪೋಸ್ ನೆಕ್ಸ್ ಅಂದರೆ ಒಂದನೇದಾಗಿ ವೈಫ್, ಎರಡನೇದಾಗಿ ಗ್ರೇಟ್ ಇಂಡಿಯನ್, ಇನ್ನು ಓರಿಯೆಂಟಲ್ ಫೇಡ್ ಎಂಬತಕ್ಕಂಥದ್ದು ಇನ್ನೊಂದು. ನೋಡಿ, IUCNನಿಂದ ಇದು ಎಂಡೇಂಜರ್ಡ್ ಲೀಸ್ಟ್ನಲ್ಲಿದೆ, IUCNನಿಂದ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ರೂಪೋಸ್ ನೆಕ್ಸ್ ಎಂಬುದು ಯಾವ ಒಂದು ಪಕ್ಷಿ ಜಾತಿಗೆ ಸೇರಿದೆ ಅಂತ ಕೇಳಿದರೆ ಅದೊಂದು ಹಾರ್ನ್ಬಿಲ್ ಪಕ್ಷಿಯಾಗಿದೆ.
ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು. ಸೊ ಈ 4 ವಿಧದ ಆರ್ನಬಿಲ್ ಪಕ್ಷಿಗಳು ಎಲ್ಲಿ ಕಂಡುಬರುತ್ತವೆ ನೋಡಿ. ಪಕ್ಕೆ ಹುಲಿ ಸಂರಕ್ಷಿತ ಪ್ರದೇಶ, ಪಕ್ಕೆ ಟೈಗರ್ ಸಂರಕ್ಷಣಾ ರಿಸರ್ವ್ ಏನಿದೆ, ಸೊ ಇಲ್ಲಿ ಕಂಡುಬರುತ್ತವೆ. ಈ ಪ್ರದೇಶವು ಅರುಣಾಚಲ ಪ್ರದೇಶದ ಅತಿದೊಡ್ಡ ಬುಡಕಟ್ಟು ಜನಾಂಗವಾದ ನೈಸಿಗೆ ನೆಲೆಯಾಗಿದೆ. ನೋಡಿ, ಪಕ್ಕೆ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ, ನೈಸಿ ಎಂಬತಕ್ಕಂಥ ಬುಡಕಟ್ಟು ಜನಾಂಗದ ನೆಲೆಯಾಗಿದೆ. ಈ ನೈಸಿ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಅತಿ ದೊಡ್ಡ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾಗಿದೆ. ಸೊ ಇದು ವಿಶಿಷ್ಟವಾಗಿರ್ತಕ್ಕಂಥ ಈ ಪಕ್ಕೆ ಫಗ ಆರ್ನಬಿಲ್ ಫೆಸ್ಟಿವಲನ್ನು ನಡೆಸುತ್ತದೆ. ಮುಖ್ಯಮಂತ್ರಿ ಫೆಮಾ ಖಂಡು 2019ರಲ್ಲಿ PPHF ಅನ್ನು ರಾಜ್ಯೋತ್ಸವ, ನೋಡಿ ರಾಜ್ಯೋತ್ಸವ ಅಂತ ಘೋಷಣೆ ಮಾಡಿತ್ತು. PTRನಲ್ಲಿ ಆರ್ನಬಿಲ್ಗಳನ್ನು ಸಂರಕ್ಷಿಸುವಲ್ಲಿ, ಅಂದರೆ PTR ಅಂದರೆ ಪಕ್ಕೆ ಟೈಗರ್ ರಿಸರ್ವ್, ನೈಸಿ ನಿರ್ವಹಿಸಿದ ಪಾತ್ರವನ್ನು ಗುರುತಿಸಲು PPSF ಅನ್ನು ಮೊದಲ ಬಾರಿಗೆ ಜನವರಿ 16ರಿಂದ 18, 2015ರಲ್ಲಿ ಆಚರಿಸಲಾಯಿತು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಪ್ರಕಾರ ಎಲ್ಲ ರೀತಿಯ ಜಾನುವಾರುಗಳ ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಭಾರತದ ಸ್ಥಾನವೇನು? ಭಾರತ ನೋಡಿ ವಿಶ್ವದಲ್ಲಿ, ಭಾರತ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ಇದೀಗ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಹಾಲಿನ ಉತ್ಪಾದನೆಯಲ್ಲಿ, ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ. ಡೀಟೇಲ್ಸನ್ನು ನೋಡೋಣ. ನೀವು PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ನಾವು ಮಾಹಿತಿ ನೋಡೋಣ. ನೋಡಿ, ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ವರದಿಯ ಪ್ರಕಾರ ಎಲ್ಲ ರೀತಿಯ ಜಾನುವಾರುಗಳ ಹಾಲು ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ. ವಿಶ್ವದ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಭಾರತ ನೋಡಿ ಸರಿಸುಮಾರು 0.25%, 25%ರಷ್ಟು ಕೊಡುಗೆ ನೀಡ್ತಾ ಇದೆ. ಅಂದರೆ 24%ರಷ್ಟು ಭಾರತದ್ದೇ ಕೊಡುಗೆಯಾಗಿದೆ ಹಾಲಿನ ಉತ್ಪಾದನೆಯಲ್ಲಿ. ಒಂದು ದಶಕದಲ್ಲಿ, ಅಂದರೆ ಸರಿಸುಮಾರು ಕಳೆದ 10 ವರ್ಷಗಳಲ್ಲಿ ಹಾಲಿನ ಉತ್ಪಾದನೆಯು ಸುಮಾರು 57%ರಷ್ಟು ಹೆಚ್ಚಾಗಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಹಾಲಿನ ಉತ್ಪಾದನೆಯು 57%ಕ್ಕಿಂತ ಹೆಚ್ಚಾಗಿದೆ. ಜಗತ್ತಿನಲ್ಲಿ ಹಾಲಿನ ಸರಾಸರಿ ಬಳಕೆಯು ಪ್ರಸ್ತುತ ಪ್ರತಿ ವ್ಯಕ್ತಿಗೆ 394 ಗ್ರಾಂ ಮಾತ್ರ. ರಾಷ್ಟ್ರೀಯ ಗೋಕುಲ್ ಮಿಷನ್ನಿಂದಾಗಿ ಹಾಲಿನಲ್ಲಿ ಅಂತಹ ಸಮೃದ್ಧಿಯ ಹಾದಿ ತೆರೆಯಲಾಗಿದೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯನ್ನು ನೋಡಿ, ರಾಷ್ಟ್ರೀಯ ಗೋಕುಲ್ ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಯೋಜನೆಯನ್ನು ಡಿಸೆಂಬರ್ 2014ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಉದ್ದೇಶವು ಸ್ಥಳೀಯ ಜಾನುವಾರು ತಳಿಗಳನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ಮತ್ತು ಸಂರಕ್ಷಿಸುವುದಾಗಿದೆ. ಕೇಂದ್ರ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಸಂಜೀವ್ ಬಲ್ಯಾನ್ ಮಾತನಾಡಿ, ಹೈನುಗಾರಿಕೆ ಕ್ಷೇತ್ರವು ದೇಶದ ಆರ್ಥಿಕತೆಗೆ 5% ಕೊಡುಗೆ ನೀಡುತ್ತದೆ ಎಂದು ವರದಿ ಮಾಡಿದ್ದಾರೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಈ ಸಾಕ್ಷಿ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಹಾಗಾದರೆ ಈ ಸಾಕ್ಷಿ ಮೊಬೈಲ್ ಅಪ್ಲಿಕೇಶನ್ನ ಉದ್ದೇಶವೇನು? ಇದರ ಉದ್ದೇಶ ಆಪ್ಷನ್ ನಂಬರ್ 1 ಸರಿಯಾಗಿದೆ. MP ಲ್ಯಾಡ್ಸ್ ನಿಧಿಯ ಅರಿವನ್ನು ಮೇಲ್ವಿಚಾರಣೆ ಮಾಡುವುದು. ನೋಡಿ, MPಗಳು ಅಂದರೆ ಸಂಸದರೇನಿದ್ದಾರೆ ಅವರಿಗೆ ವಾರ್ಷಿಕವಾಗಿ 5 ಕೋಟಿ ರೂಪಾಯಿ ಒಂದು ತಾಲೂಕಿಗೆ, ಅಂದರೆ ಅವರ ಒಂದು ಕ್ಷೇತ್ರಕ್ಕೆ ಬಿಡುಗಡೆಯಾಗುತ್ತದೆ. ಆ 5 ಕೋಟಿಯಲ್ಲಿ ಅವರು ಏನೇನೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಎದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಪೂರ್ಣವಾಗಿರತಕ್ಕಂಥ ಅಪ್ಡೇಟನ್ನು ಈ ಸಾಕ್ಷಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಜನರಿಗೆ ತಿಳಿಯಪಡಿಸುತ್ತದೆ ಇನ್ಮೇಲೆ. ಓಕೆ, ಸೊ ನೋಡಿ, ಅಂಕಿಅಂಶ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಜಾರಿಗೆ ತಂದಿರತಕ್ಕಂಥ ಈ ಸಾಕ್ಷಿ ಅಂದರೆ ಸಾಕ್ಷಿಯನ್ನು ನೀಡತಕ್ಕಂಥದ್ದು. ಮೊಬೈಲ್ ಅಪ್ಲಿಕೇಶನ್ ಏನು ಮಾಡುತ್ತದೆ, MPಗಳು ಅಂದರೆ ಲ್ಯಾಡ್ಸ್ ಅಂತ ಹೇಳ್ತೀವಿ. ಅಂದರೆ MPಗಳು ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ, ಅಂದರೆ ಒಂದು ವರ್ಷದಲ್ಲಿ ಅವರಿಗೆ 5 ಕೋಟಿ ರೂಪಾಯಿ ಅನುದಾನ ಬರುತ್ತೆ. ಅದರಿಂದ ಯಾವ್ಯಾವುದಕ್ಕೆಲ್ಲ ಅವರು ಖರ್ಚು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತಕ್ಕಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಅದು, ಅಂದರೆ ಒಂದು ಅಪ್ಲಿಕೇಶನ್ ಆಗಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ.
PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಈ ಒಂದು ನೋಡಿ MP ಲ್ಯಾಡ್ಸ್ ಈ ಸಾಕ್ಷಿ ಮೊಬೈಲ್ ಅಪ್ಲಿಕೇಶನ್ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಏನಿದು ಮಾಹಿತಿ, MP ಲ್ಯಾಡ್ಸ್ ಅಂದ್ರೇನು ನೋಡಿ. ಮುಖ್ಯವಾಗಿ ಈ ಯೋಜನೆಯ ಉದ್ದೇಶವನ್ನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಎಂಬುದು ನೆನಪಿರಲಿ. ಸೊ ಈ ಸಾಕ್ಷಿ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ನೋಡೋಣ. MP ಲ್ಯಾಡ್ಸ್ ನೋಡಿ, MP ಲ್ಯಾಡ್ ಅಂದರೆ ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಂತ ಹೇಳ್ತೀವಿ. ಅಂದರೆ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. ಈ ಯೋಜನೆಯಡಿ ಪರಿಷ್ಕೃತ ನಿಧಿಯ ಅರಿವಿನ ಕಾರ್ಯವಿಧಾನಕ್ಕಾಗಿ ಇದನ್ನು ಪ್ರಾರಂಭಿಸಲಾಗಿದೆ. ಇದು ಅಸಂಖ್ಯಾತ ಪ್ರಯೋಜನಗಳನ್ನು ತರುತ್ತದೆ. ಅಂದರೆ ಸಂಸತ್ತಿನ ಸದಸ್ಯರು ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಯೋಜನೆಗಳೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ನಿರ್ವಹಿಸುವ ವಿಧಾನವನ್ನು ಇದು ಕ್ರಾಂತಿಗೊಳಿಸುತ್ತದೆ. ಪ್ರಸ್ತುತ ಪ್ರತಿ ಸಂಸತ್ ಅಥವಾ ಕ್ಷೇತ್ರಕ್ಕೆ ವಾರ್ಷಿಕ 5 ಕೋಟಿ ರೂಪಾಯಿಗಳು ಅನುದಾನ ಬಿಡಲಿದೆ. ಅಂದರೆ 5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಅವರಿಗೆ ಸಿಗ್ತಾ ಇದೆ ಅಲ್ಲಿ. ಓಕೆ, ಸೊ ಇನ್ನು ಚುನಾಯಿತ ಲೋಕಸಭಾ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಶಿಫಾರಸು ಮಾಡಬಹುದು. ರಾಜ್ಯಸಭೆಯ ಚುನಾಯಿತ ಸದಸ್ಯರು ಕೂಡ ತಾವು ಚುನಾಯಿತರಾದ ರಾಜ್ಯದಲ್ಲಿ ಎಲ್ಲಿಯಾದರೂ ಕೂಡ ಕೆಲಸಗಳನ್ನು ಶಿಫಾರಸು ಮಾಡಬಹುದಾಗಿದೆ. ಈ ತರಹದ ಅಧಿಕಾರ ಇದೆ ನೋಡಿ ರಾಜ್ಯಸಭೆಯಲ್ಲಿ ಚುನಾಯಿತರಾಗಿರತಕ್ಕಂಥ ಸದಸ್ಯರಿಗೆ. ಒಂದು ವೇಳೆ ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ದೇಶದಲ್ಲಿ ಎಲ್ಲಿಯಾದರೂ ಕೂಡ ಕೆಲಸವನ್ನು ಮಾಡಲು ಶಿಫಾರಸು ಮಾಡಬಹುದು. ಅಂದರೆ ಇಷ್ಟೆಲ್ಲ ಅಧಿಕಾರವಿದೆ. ಒಬ್ಬ ಸಂಸದ ತನ್ನ ಕ್ಷೇತ್ರದಲ್ಲಿ ಮಾತ್ರನೇ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇದಿಲ್ಲ. ಆತ ಸಂಸದನಾಗಿದ್ದರೆ, ಸಂಸತ್ತಿನ ನಾಮನಿರ್ದೇಶನ ಸದಸ್ಯನಾಗಿದ್ದರೆ ದೇಶದ ಯಾವುದೇ ಭಾಗದಲ್ಲೂ ಕೂಡ ಕೆಲಸವನ್ನು ಮಾಡಲು ಶಿಫಾರಸು ಮಾಡಬಹುದು ಆತ. ಓಕೆ, ರಾಜ್ಯಸಭೆಯಲ್ಲಿ ಚುನಾಯಿತನಾದ ಸದಸ್ಯ ರಾಜ್ಯದ ಯಾವುದೇ ಪ್ರದೇಶದಲ್ಲಿ ಕೆಲಸ ಮಾಡಲು ಶಿಫಾರಸು ಮಾಡಬಹುದು. ಒಂದು ವೇಳೆ ಆತ ಲೋಕಸಭಾ ಸದಸ್ಯನಾಗಿದ್ದರೆ ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಶಿಫಾರಸು ಮಾಡಬಹುದು ಆತ. ಓಕೆ, ಸೊ ಇಷ್ಟೆಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಅಸ್ಸಾಂ ಸರ್ಕಾರವು ತನ್ನ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಅಸ್ಸಾಂ ವೈಭವ ಪ್ರಶಸ್ತಿಯನ್ನು ಕೆಳಗೆ ಯಾರಿಗೆ ನೀಡಲಾಗಿದೆ? ಸರಿಯಾದಂಥ ಉತ್ತರ CJI ರಂಜನ್ ಗೊಗೊಯ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಫಾರ್ಮರ್ ಮಾಜಿ CJI ಆಗಿರತಕ್ಕಂಥ ರಂಜನ್ ಗೊಗೊಯ್ ಟು ಬಿ ಆನರ್ಡ್ ವಿತ್ ದ ಅಸ್ಸಾಂಸ್ ಟಾಪ್ ಸಿವಿಲಿಯನ್ ಅವಾರ್ಡ್. ಅಸ್ಸಾಂನ ಅತ್ಯಂತ ಪ್ರಸಿದ್ಧ ನಾಗರಿಕ ಅಂದರೆ ನಮ್ಮ ಕರ್ನಾಟಕದ ಹೆಂಗೆ ಕರ್ನಾಟಕ ರಾಜ್ಯೋತ್ಸವ ಅತ್ಯುನ್ನತ ಪ್ರಶಸ್ತಿಯೋ ಹಾಗೆ ಅಸ್ಸಾಂನ ಅತ್ಯುತ್ತಮ ಪ್ರಶಸ್ತಿ ಅಸ್ಸಾಂ ವೈಭವ. ಈ ಪ್ರಶಸ್ತಿಯನ್ನು ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ರವರಿಗೆ ನೀಡಲಾಗಿದೆ. ಅಷ್ಟಲ್ಲದೆ ಅಸ್ಸಾಂನ 2ನೇ ಅತ್ಯುನ್ನತ ಪ್ರಶಸ್ತಿಯಾದ ಸೌರವ್ ಸಮ್ಮಾನ್ ಪ್ರಶಸ್ತಿಯನ್ನು ಖ್ಯಾತ ಅಥ್ಲೆಟ್ ಹಿಮಾ ದಾಸ್ರವರಿಗೆ ನೀಡಲಾಗಿದೆ. ಅಸ್ಸಾಂ ವೈಭವ್ ಪ್ರಶಸ್ತಿ ನೋಡಿ, ಅಸ್ಸಾಂನ ಅತ್ಯಂತ ನಾಗರಿಕ ಪ್ರಶಸ್ತಿಯಾಗಿದೆ. ಇದು 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಹೊಂದಿದೆ. ರಂಜನ್ ಗೊಗೊಯ್ ಅವರು ಭಾರತದ 46ನೇ CJI ಮತ್ತು ಈಶಾನ್ಯದಿಂದ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ನ್ಯಾಯಾಧೀಶ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಿನಲ್ಲಿದೆ. ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಉದ್ಘಾಟಿಸಲಾದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಮರ್ಪಿಸಲಾದ ಸಾಮಾಜಿಕ ನ್ಯಾಯದ ಪ್ರತಿಮೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಕರೀತಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬೇರೆ ಇದೆ, ಅದನ್ನು ನಾವು ಯಾವುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಗೆ ಕರಿತೀವಿ, ಅಂದರೆ ಏಕತೆಯ ಪ್ರತಿಮೆ ಅದು. ಇನ್ನು ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಅಂತ ಬರುತ್ತೆ. ಸೊ ಇದು ಹೈದರಾಬಾದ್ನಲ್ಲಿ ಅಂಬೇಡ್ಕರ್ ಅವರಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತು ಆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಶಂಕರಾಚಾರ್ಯರವರ ಪ್ರತಿಮೆ ಕೂಡ ಕರೀತಾರೆ. ಮಧ್ವಾಚಾರ್ಯರವರ ಪ್ರತಿಮೆಗೂ ಕೂಡ ರೀಸೆಂಟಾಗಿ ಉದ್ಘಾಟನೆಯಾಗಿದೆ, ಅವಕ್ಕೂ ಕೂಡ ಕರೀತಾರೆ. ಸೊ ಇವೆಲ್ಲವಕ್ಕೂ ಮುಖ್ಯವಾಗಿ ಒಂದೊಂದು ಹೆಸರಂತ ಕೊಟ್ಟಿದ್ದಾರೆ. ಈಗ ನೋಡಿ, ಆಂಧ್ರ ಪ್ರದೇಶದಲ್ಲಿ ಉದ್ಘಾಟನೆಯಾಗಿರತಕ್ಕಂಥ ಭಾರತದ ಮತ್ತು ವಿಶ್ವದ ಅತಿ ದೊಡ್ಡ ಅಂಬೇಡ್ಕರ್ ಪ್ರತಿಮೆ ಅಂತ ಹೇಳ್ತೀವಿ. ಸೊ ಈ ಪ್ರತಿಮೆಯನ್ನು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಕರೆಯಲಾಗಿದೆ, ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್. ಈ ಪ್ರತಿಮೆ ಎಷ್ಟು ಅಡಿ ಇದೆ ಹಾಗಾದರೆ? 206 ಅಡಿ ಇದೆ ನೋಡಿ ಟೋಟಲ್. ಅಂದರೆ ಒಟ್ಟು ಎತ್ತರ ಇದು ಒಟ್ಟು ಎತ್ತರ. ಕೇವಲ ಅಂಬೇಡ್ಕರ್ ಪ್ರತಿಮೆ ಅಂತಂದರೆ ಅದು
ಕಡಿಮೆ ಇದೆ. ಅದರ ಟೋಟಲ್ ಅಡಿಯಿಂದ ಎಂಡುವರೆಗೂ ಅಂತ ಬಂದರೆ 206 ಅಡಿ ಇದೆ. ಸೊ ಈ ಮೂಲಕ ವಿಶ್ವದ ಅತಿದೊಡ್ಡ ಅಂಬೇಡ್ಕರ್ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. CM ಜಗನ್ಮೋಹನ್ ರೆಡ್ಡಿ ಟು ಇನ್ವೈಲ್ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಆನ್ January 19th. ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ನೀವು ಗಮನಿಸಬಹುದು ಇದರ ಅಡಿಯಿಂದ ಎಂಡ್ವರೆಗೂ ಸೊ ಟೋಟಲಾಗಿ 206 ಅಡಿ ಇರತಕ್ಕಂಥದ್ದು. ಸಂಪೂರ್ಣ ಡೀಟೇಲ್ಸನ್ನು ನೋಡೋಣ. ಇದನ್ನು ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಅವರು ವಿಜಯವಾಡದಲ್ಲಿ ನಿರ್ಮಿಸಲಿದ್ದಾರೆ. ವಿಜಯವಾಡದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. BR ಅಂಬೇಡ್ಕರ್ ಅವರಿಗೆ ಸಮರ್ಪಿಸಲಾದ 206 ಅಡಿ ಎತ್ತರದ ಸಾಮಾಜಿಕ ನ್ಯಾಯದ ಪ್ರತಿಮೆಯನ್ನು January 19ರಂದು ಅನಾವರಣಗೊಳಿಸಲಿದ್ದಾರೆ. ವಿಜಯವಾಡದ ಸ್ವರಾಜ್ಯ ಮೈದಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೃಹತ್ ಪ್ರತಿಮೆಯನ್ನು 404 ಕೋಟಿಯಲ್ಲಿ ನಿರ್ಮಿಸಲಾಗ್ತಾ ಇದೆ. ಮೇರಿಲ್ಯಾಂಡ್ನಲ್ಲಿರುವ ಸಮಾನತೆ ಪ್ರತಿಮೆ ನೋಡಿ, ಮೇರಿಲ್ಯಾಂಡ್. ಓಕೆ, ಸೊ ಮೇರಿಲ್ಯಾಂಡ್ ಅಂದರೆ ಭಾರತ ಬಿಟ್ಟು ಹೊರಗಡೆ ಇರತಕ್ಕಂಥ ಪ್ರತಿಮೆ, ಅಂದರೆ ಇದು ಸಮಾನತೆಯ ಪ್ರತಿಮೆ ನೋಡಿ. ಇದು ಹೈದರಾಬಾದ್ನಲ್ಲಿರುವ ವಿಶ್ವದ ಅತಿದೊಡ್ಡ ಅಂಬೇಡ್ಕರ್ ಪ್ರತಿಮೆಯ ಪ್ರತಿರೂಪವಾಗಿದೆ. ಇದು 125 ಅಡಿ ಎತ್ತರವಿದೆ. ಈ ಪ್ರತಿಮೆ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯಾಗಿದೆ. ಪ್ರತಿಮೆಯನ್ನು 81 ಅಡಿ ಪೀಠದ ಮೇಲೆ ನಿರ್ಮಿಸಲಾಗಿದೆ ಮತ್ತು ಪ್ರತಿಮೆಯು 125 ಅಡಿ ಎತ್ತರವನ್ನು ಹೊಂದಿದ್ದು ಒಟ್ಟು ಎತ್ತರ 206 ಅಡಿಗಳಿಗೆ ತೆಗೆದುಕೊಳ್ಳಲಾಗಿದೆ. ಓಕೆ, ಸೊ ಇದು ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣವಾಗ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯ ಒಂದು ಮಾಹಿತಿ. ಅಂದರೆ ಸೊ ಇದು ನೋಡಿ, ಆ ಪ್ರತಿಮೆ 81 ಅಡಿ ಪೀಠ ಹೊಂದಿದೆ. ಅಂದರೆ ಅವರ ಪಾದದವರೆಗೂ 81 ಅಡಿನೇ ಇದೆ ಅದು. ಸೊ ಅಲ್ಲಿಂದ ಅವರ ಪ್ರತಿಮೆ 125 ಅಡಿ ಇದೆ. ಓಕೆ, ಟೋಟಲ್ ಆಗಿ 206 ಅಡಿ. ಇನ್ನು ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಬಗ್ಗೆ ನೋಡೋಣ. ಯುನೈಟೆಡ್ ಸ್ಟೇಟ್ಸ್ನ ಮೇರಿಲ್ಯಾಂಡ್ ಅಂದರೆ ನೋಡಿ, ಅಮೆರಿಕದ ಮೇರಿಲ್ಯಾಂಡ್ನಲ್ಲಿರುವ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಿಂದ ಸಮಾನತೆಯ ಪ್ರತಿಮೆಯನ್ನು ಉದ್ಘಾಟಿಸಲಾಗಿದೆ. ಇದು ಭಾರತದ ಹೊರಗೆ ಅಂಬೇಡ್ಕರ್ ಅವರ ಅತಿ ಎತ್ತರದ ಪ್ರತಿಮೆಯಾಗಿದೆ. ಈ ಪ್ರತಿಮೆಯು ಹೈದರಾಬಾದ್ನಲ್ಲಿರುವ ವಿಶ್ವದ ಅತಿದೊಡ್ಡ ಅಂಬೇಡ್ಕರ್ ಪ್ರತಿಮೆ ರೂಪವಾಗಿದೆ ಮತ್ತು ಇದು 125 ಅಡಿ ಎತ್ತರವಿದೆ. ಇದನ್ನು ರಾಮ್ ಸುತಾರ್ ಅವರು ರಚಿಸಿದ್ದಾರೆ. ಇವರು ಗುಜರಾತ್ನಲ್ಲಿರ್ತಕ್ಕಂಥ ಸರ್ದಾರ್ ಪಟೇಲ್ ಅವರ ಏಕತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ಸಹ ರಚಿಸಿದ್ದಾರೆ. ನೋಡಿ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂಬೇಡ್ಕರ್ ಅವರ ಪ್ರತಿಮೆ, ಇನ್ನು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ಪಟೇಲ್ರವರದು. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ರಾಜ್ಯದಲ್ಲಿ ಕೋಕ್ ಬುರೋಕ್ ದಿನವನ್ನು ಆಚರಿಸಲಾಗುತ್ತದೆ? ಕೋಕ್ ಬುರೋಕ್ ತ್ರಿಪುರಾ ದಿನ. ನೋಡಿ, ತ್ರಿಪುರಾದಲ್ಲಿ ಆಚರಿಸಲಾಗುತ್ತದೆ. ತ್ರಿಪುರಾ ದಿನ ಕೂಡ ಇದು ಕೋಕ್ ಬುರೋಕ್ ದಿನ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೋಕ್ ಬುರೋಕ್ ದಿನ ನಾವು ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಏನಿದು ಕೋಕ್ ಬುರೋಕ್? ಭಾರತದ ತ್ರಿಪುರಾ ರಾಜ್ಯವು ಕೋಕ್ ಬುರೋಕ್ ಭಾಷೆ ನೋಡಿ, ಈ ಒಂದು ಭಾಷೆಯನ್ನು ಬೆಳೆಸುವ ಗುರಿಯೊಂದಿಗೆ ತ್ರಿಪುರಾ ಭಾಷಾ ದಿನ ಎಂದು ಆಚರಿಸಲಾಗುತ್ತದೆ. ಇದನ್ನು ಕೋಕ್ ಬುರೋಕ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1979ರಲ್ಲಿ ಕೋಕ್ ಬುರೋಕನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ಗುರುತಿಸಿದ ವರ್ಷವನ್ನು ಗೌರವಿಸುತ್ತದೆ. ತ್ರಿಪುರದ ಮಾತೃಭಾಷೆ ಕೋಕ್ ಬುರೋಕ್. ಇದನ್ನು ತ್ರಿಪುರಿ ಎಂದು ಕರೆಯಲಾಗುತ್ತದೆ ಮತ್ತು ಸ್ಥಳೀಯ ತ್ರಿಪುರಿ ಜನರು ಅನೇಕ ವರ್ಷಗಳಿಂದ ಇದನ್ನು ಬಳಸ್ತಾ ಇದ್ದಾರೆ. ಇದು ಈಶಾನ್ಯ ಭಾರತದ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು. ಇನ್ನು ಜನರನ್ನು ಬೊರೋಕ್ ಎಂದು ಕರೆಯಲಾಗುತ್ತದೆ ಮತ್ತು ಭಾಷೆಯನ್ನು ಕೋಕ್ ಎಂದು ಕರೆಯಲಾಗುತ್ತದೆ. ಟ್ರಿಪ್ರಾ ಕೋಕ್ ಅಥವಾ ಟ್ರೈಪುರಿ ಕೋಕ್ ಎಂಬುದು ಕೋಕ್ ಬೊರೋಕ್ನ ಹಿಂದಿನ ಹೆಸರು. ಭಾರತದ ಈಶಾನ್ಯ ಪ್ರದೇಶದಲ್ಲಿ, ತ್ರಿಪುರಾ ರಾಜ್ಯದಲ್ಲಿ ಮತ್ತು ಬಾಂಗ್ಲಾದೇಶದ ಹತ್ತಿರದ CHT ಗುಡ್ಡಗಾಡು ಪ್ರದೇಶಗಳಲ್ಲಿ ಟಿಬೆಟೋ ಬರ್ಮನ್ ಭಾಷೆಯಾದ ಕೋಕ್ ಬೊರೋಕ್ ಪ್ರಮುಖ ಸ್ಥಳೀಯ ಭಾಷೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಕರ್ನಾಟಕದ ಯಾವ ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರು ಸವಾಯಿ ಗಂಧರ್ವ ಎಂದು ಖ್ಯಾತರಾಗಿದ್ದಾರೆ? ಸವಾಯಿ ಗಂಧರ್ವ ಎಂದು ಖ್ಯಾತರಾಗಿರ್ತಕ್ಕಂಥವರು ರಾಮಚಂದ್ರ ಕುಂದಗೋಳಕರ್. ಸುದ್ದಿಯಲ್ಲಿರಲು ಕಾರಣ ಅವರ ಜನ್ಮ ದಿನಾಂಕವಾಗಿದೆ ಸ್ನೇಹಿತರೆ, January 19. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರ
ಸವಾಯಿ ಗಂಧರ್ವ ಎಂದೇ ಖ್ಯಾತರಾದ ರಾಮಚಂದ್ರ ಕುಂದಗೋಳಕರ್ ಜನವರಿ 19, 1886ರಲ್ಲಿ ಧಾರವಾಡದ ಕುಂದಗೋಳದಲ್ಲಿ ಜನಿಸ್ತಾರೆ. ಸವಾಯಿ ಗಂಧರ್ವರು ಭಾರತ ರತ್ನ ಪುರಸ್ಕೃತ ಸಂಗೀತ ಗಾಯಕ ಪಂಡಿತ್ ಭೀಮ್ಸೇನ್ ಜೋಶಿ ಅವರ ಗುರುಗಳು ಎಂಬುದು ವಿಶೇಷ. ನೋಡಿ, ಭೀಮ್ಸೇನ್ ಜೋಶಿರವರ ಗುರುಗಳು ರಾಮಚಂದ್ರ ಕುಂದಗೋಳಕರ್. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ವಿಶ್ವದಲ್ಲೇ ಕೆಳಗಿನ ಯಾವ ದೇಶವು ಮೀಸಲು ಚಿನ್ನ ರ್ಯಾಂಕಿಂಗ್ನಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ? ಅಮೇರಿಕ ಅಗ್ರಸ್ಥಾನದಲ್ಲಿದೆ. ಡೀಟೇಲ್ಸನ್ನು ನೋಡೋಣ. ಮೀಸಲು ಚಿನ್ನ ರ್ಯಾಂಕಿಂಗ್ ಅಮೇರಿಕ ನಂಬರ್ 1, ಭಾರತ 9ನೇ ಸ್ಥಾನದಲ್ಲಿದೆ. ಜರ್ಮನಿ, ಇಟಲಿ, ಫ್ರಾನ್ಸ್ ನಂತರದ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳು. ಓಕೆ, ಮೀಸಲು ನಿಧಿ ಅಂದ್ರೇನು? ದೇಶದ ಆರ್ಥಿಕ ಸ್ಥಿರತೆ ಖಾತರಿಪಡಿಸುವಲ್ಲಿ ಚಿನ್ನದ ಸಂಗ್ರಹದ್ದು ನಿರ್ಣಾಯಕ ಪಾತ್ರವಾಗಿದೆ. ಆರ್ಥಿಕ ಅನಿಶ್ಚಿತ ಸಂದರ್ಭ ಬಂಗಾರಕ್ಕೆ ಹೆಚ್ಚು ಮೌಲ್ಯ, ದೇಶದ ಸಾಮರ್ಥ್ಯ ನಿರ್ಧಾರ ಮಾಡುತ್ತದೆ. ಇದು ಕೇಂದ್ರೀಯ ಬ್ಯಾಂಕುಗಳು ಸಹ ಚಿನ್ನ ದಾಸ್ತಾನಿಗೆ ಆದ್ಯತೆ ನೀಡುತ್ತವೆ. ಮೀಸಲು ಚಿನ್ನ ಸಂಗ್ರಹ ಪ್ರಮಾಣವೇ ದೇಶದ ಸಾಲ ಪಡೆಯುವ ಅರ್ಹತೆಯನ್ನು ನಿರ್ಧರಿಸುತ್ತದೆ. ಒಟ್ಟಾರೆ ಆರ್ಥಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಫೋರ್ಬ್ಸ್ನ ಪ್ರಕಾರ ಅಮೆರಿಕ ನಂಬರ್ 1 ಇದೆ. ನಂತರದ ಸ್ಥಾನದಲ್ಲಿ ಜರ್ಮನಿ, ಇಟಲಿ, ಫ್ರಾನ್ಸ್ ಇದ್ದರೆ ಭಾರತ ಟೋಟಲ್ ಆಗಿ 800.78 ಟನ್ ಕಾಯ್ದಿರಿಸಿದ ಚಿನ್ನ ಹೊಂದಿರತಕ್ಕಂಥ ದೇಶವಾಗಿ 9ನೇ ಸ್ಥಾನದಲ್ಲಿದೆ. ನೋಡಿ, ಮೀಸಲು ಚಿನ್ನ ಭಾರತದ್ದು 800.78 ಟನ್ ಇರಿದೆ. ಓಕೆ, ನೆಕ್ಸ್ಟ್ 13ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಫೋರ್ಬ್ಸ್ ನಿಯತಕಾಲಿಕೆ ಬಿಡುಗಡೆ ಮಾಡಿದ ವಿಶ್ವದ 10 ಪ್ರಬಲ ಕರೆನ್ಸಿಗಳ ಪಟ್ಟಿಯಲ್ಲಿ ಯಾವ ದೇಶದ ಕರೆನ್ಸಿಯು ವಿಶ್ವದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಕುವೈತ್ನ ದಿನಾರ್, KWD. ಓಕೆ, ಇನ್ನು 2ನೇ ಸ್ಥಾನದಲ್ಲಿ ಬಹ್ರೇನಿ ದಿನಾರ್, 3ನೇ ಸ್ಥಾನದಲ್ಲಿ ಒಮಾನಿ ರಿಯಲ್, 4ನೇ ಸ್ಥಾನದಲ್ಲಿ ಜೋರ್ಡನ್ ದಿನಾರ್ ಇದೆ. ಭಾರತದ ಕರೆನ್ಸಿಗೆ 15ನೇ ಸ್ಥಾನ ದೊರೆತಿದೆ. ನೋಡಿ, ಇಲ್ಲಿ ಒಂದು ಕುವೈತ್ನ ದಿನಾರಿಗೆ 270.23 ರೂಪಾಯಿ ಆಗಿದ್ದರೆ $1 ಆಗಿದೆ. ಇದು ನೋಡಿ, $1 ಮೌಲ್ಯ 270.23 ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ. ಅಂದರೆ ನೀವು $1 ಏನಾದರೂ ಒಂದು ದಿನಾರ್ ನಿಮ್ಮ ಹತ್ರ ಇದ್ದರೆ ಅಮೇರಿಕಕ್ಕೆ ಹೋದರೆ ಅದು ನಿಮಗೆ 270 ರೂಪಾಯಿಗೆ ಸಮ. ಓಕೆ, ಸೊ 270 ರೂಪಾಯಿ ಅಂದರೆ ಅಮೇರಿಕನ್ ಡಾಲರ್ಗಿಂತಲೂ ಇದು ಸರಿಸುಮಾರು 10 ಪಟ್ಟು ಹೆಚ್ಚಾಗಿದೆ ಎಂಬುದು ಗಮನಿಸಬಹುದು ನೀವು. ವಿಶ್ವದಲ್ಲೇ ಇದೀಗ ದಿನಾರ್ ಅತ್ಯಂತ ಮೌಲ್ಯಯುತ ಒಂದು ಕರೆನ್ಸಿಯಾಗಿದೆ. ಡೀಟೇಲ್ಸನ್ನು ನೋಡೋಣ. ವಿಶ್ವದ 10 ಪ್ರಬಲ ಕರೆನ್ಸಿಗಳ ಪಟ್ಟಿಯಲ್ಲಿ ಫೋರ್ಬ್ಸ್ ಬಿಡುಗಡೆ ಮಾಡಿದೆ. ಕುವೈತ್ನ ದಿನಾರ್ 1ನೇ ಸ್ಥಾನದಲ್ಲಿದೆ. ನೋಡಿ, ಟಾಪ್ 10 ಅಲ್ಲಿ ಕೊಟ್ಟಿದ್ದೀನಿ, ನೀವು ಇಲ್ಲಿ ಗಮನಿಸಬಹುದು. ಟಾಪ್ 10 ಇದ್ದಾವೆ. ಓಕೆ, ಸೊ ಟಾಪ್ 10ರಲ್ಲಿರ್ತಕ್ಕಂಥದ್ದೇ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಆಗಿದೆ. ಅಂದರೆ ಸರಿಸುಮಾರು ಒಂದು ದಿನಾರ್ ನೀವು ಅಮೇರಿಕಕ್ಕೆ ಏನಾರು ಒಂದು ದಿನಾರ್ ತಗೊಂಡುಕೊಂಡು ಹೋದರೆ 270 ರೂಪಾಯಿ ಬೆಲೆ ಬಾಳುತ್ತೆ ಅದು ಒಂದು ದಿನಾರ್. ಒಂದು ವೇಳೆ ನೀವು ಅಮೇರಿಕದಿಂದ ಕುವೈತಿಗೆ ಹೋದರೆ ನೀವು $3.5 ಒಂದು ದಿನಾರ್ ಸಮವಾಗಿರುತ್ತದೆ. ಓಕೆ, ಭಾರತ ಇಲ್ಲಿ 15ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಓಕೆ, ಸೊ ನೆಕ್ಸ್ಟ್ 14ನೇ ಕ್ವಶನ್ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಕೆಳಗಿನ ಯಾರನ್ನು ಆಯ್ಕೆ ಮಾಡಲಾಗಿದೆ? ಅಂಬಿಕಾತನಯ ದತ್ತ ನ್ಯಾಷನಲ್ ಅವಾರ್ಡ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಡಾಕ್ಟರ್ ಬಸವರಾಜ ಕಲ್ಕುಡಿ. ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಡಾಕ್ಟರ್ ಬಸವರಾಜ ಕಲ್ಕುಡಿಯವರಿಗೆ ಅಂಬಿಕಾತನಯ ದತ್ತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೋಡಿ, ಧಾರವಾಡದ ಡಾಕ್ಟರ್ ದಾರಾಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ನೀಡುವ ವರಕವಿ ಬೇಂದ್ರೆಯವರ ಜನ್ಮದಿನದ ನಿಮಿತ್ತ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ 2024ನೇ ಸಾಲಿನಲ್ಲಿ ಬೆಂಗಳೂರಿನ ಖ್ಯಾತ ವಿಮರ್ಶಕ ಡಾಕ್ಟರ್ ಬಸವರಾಜ ಕಲ್ಕುಡಿಯವರು ಭಾಜನರಾಗಿದ್ದಾರೆ. ಸೊ
ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಸೊ ಪಿ ಡಿ ಎಫ್ ಅವೈಲೇಬಲ್ ಇದೆ ಸ್ನೇಹಿತರ, ಬೇಕಾದಂಥವರು ಸಂಪರ್ಕಿಸಬಹುದು. ಡಿಸೆಂಬರ್ ಮಂತ್ ಪಿ ಡಿ ಎಫ್ ಅವೈಲೇಬಲ್ ಇದೆ, 30 ರುಪೀಸ್ ಆಗಿರುತ್ತದೆ. ಸೊ ಪರ್ ಮಂತ್ ಪಿ ಡಿ ಎಫ್ ಕೇವಲ ನಿಮಗೆ 30 ರುಪೀಸಿಗೆ ನಾನು ಕೊಡ್ತಾ ಇದ್ದೀನಿ. ಟೋಟಲ್ 24 ಮಂತ್ಸ್ ಪಿ ಡಿ ಎಫ್ ಬೇಕಾದತ್ತಂದರೆ ಕೇವಲ 450 ರೂಪಾಯಿ ಆಗಿರುತ್ತದೆ. ಬೇಕಾದಂಥವ್ರು ಇಲ್ಲಿ ಕಾಣ್ತಾ ಇರತಕ್ಕಂಥ ನಂಬರು ಕೇವಲ ವಾಟ್ಸಪ್ನ ಮೂಲಕ ಮಾತ್ರ ಸಂಪರ್ಕ ಮಾಡಿ. 7411979005 ಈ ನಂಬರಿಗೆ ವಾಟ್ಸಪ್ ಮಾಡುವುದರ ಮೂಲಕ ನೀವು ಪಿ ಡಿ ಎಫನ್ನು ಪರ್ಚೇಸ್ ಮಾಡಬಹುದು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.